brought to you by Vigard. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸು ಮತ್ತು SPG ಅವರು ಕಣ್ಗಾವಲಿಟ್ಟಿದ್ದು ಪ್ರತಿಯೊಬ್ಬರು ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರ ಪ್ರತಿಯೊಂದು ಬ್ಯಾಗು ಪರ್ಸ್ಗಳನ್ನು ಸಹ ಒಂದು ಸ್ಕ್ಯಾನ್ ಮಾಡಲಾಗ್ತಿದೆ. ಈಗ ನೋಡಿ ನಾನು ಈ ಬ್ಯಾಗೇಜ್ ಸ್ಕ್ಯಾನರ್ ಅಂತ ಏನು ಹೇಳ್ತೀವಿ, ಈ ಬ್ಯಾಗೇಜ್ ಸ್ಕ್ಯಾನರ್ ಮೂಲಕ ಅಂದರೆ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿರ್ಬೋದು ಅಥವಾ ಪುರುಷರಿರ್ಬೋದು ಮಹಿಳೆ ಇರ್ಬೋದು ಅವರು ಸಂಪೂರ್ಣವಾಗಿ ತಮ್ಮ ಬ್ಯಾಗ್ ಇರ್ಬೋದು ಮತ್ತು ಮೊಬೈಲ್ಗಳನ್ನು ಸಹ ಇಲ್ಲಿ ಸ್ಕ್ಯಾನ್ ಆದ ನಂತರನೇ ಪ್ರವೇಶ ಕಲ್ಪಿಸಲಾಗುತ್ತೆ. ಇದೇ ರೀತಿಯಾಗಿ ಈಗ ಕಾರ್ಯಕ್ರಮದ ಸುತ್ತಲೂ ಕೆಲವು ಮೆಟಲ್ ಡಿಟೆಕ್ಟರ್ಗಳನ್ನು ಅಳವಡಿಸಿದ್ದಾರೆ ಮತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೊದಲು ಪೊಲೀಸರ ಬಳಿ ಸ್ಕ್ಯಾನ್ ಮಾಡಿಸ್ಕೊಂಡು ತಪಾಸಣೆ ಮಾಡಿಸ್ಕೊಂಡಾಗ ಮಾತ್ರ ಅವರಿಗೆ ಮುಂದೆ ಬರೋದಕ್ಕೆ ಸಾಧ್ಯ ಇದೆ. ಈಗ ನೋಡಿ ನಾನು ನೋಡ್ತಾ ಹೋಗ್ತೀನಿ ಬ್ಯಾಗೇಜ್ ಸ್ಕ್ಯಾನರ್ ಎಂದು ಇದು ಸಾಮಾನ್ಯವಾಗಿ ಏರ್ಪೋರ್ಟ್ಗಳಲ್ಲಿ ಮತ್ತು VVIP ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ, ಆದರೆ ಈಗ ಇದನ್ನು ಇಲ್ಲಿ ತಂದುಬಿಟ್ಟು ಬ್ಯಾಗೇಜನ್ನು ಸ್ಕ್ಯಾನ್ ಮಾಡಿದ ನಂತರನೇ ಆಯಾ ವ್ಯಕ್ತಿಗಳು ಇದನ್ನು ತೆಗೆದುಕೊಂಡು ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಾವ ರೀತಿಯೆಲ್ಲ ಒಂದು ಬಂದೋಬಸ್ತ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಮತ್ತು ಚಿಕ್ಕಬಳ್ಳಾಪುರ SP DL ನಾಗೇಶ್ ಅವರ ನೇತೃತ್ವದಲ್ಲಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಸಂಪೂರ್ಣವಾಗಿ ಬಂದೋಬಸ್ತ್ ಮಾಡಿದ್ದಾರೆ. ಮತ್ತು ನಾಗೇಶ್ ಸರ್ ಇಲ್ಲಿದ್ದಾರೆ, ಅವರು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿ ಬಂದೋಬಸ್ತ್ ಇದೆ ಮತ್ತು ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾರೆ ಅಂತ ಸ್ವತಃ ನಾನು ನಾಗೇಶ್ ಅವ್ರನ್ನ ಈಗ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ತಾ ಇದ್ದೀರಿ ಮತ್ತು ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು ಅಂತ ಮನವಿ ಮಾಡ್ತೀರಿ ಸರ್? ಈಗ ನಿನ್ನೆ ಈಗಾಗಲೇ ಬಂದೋಬಸ್ತ್ ಅರೇಂಜ್ಮೆಂಟ್ಸು ನಾವು ನಮ್ಮ ಹಿರಿಯ ಅಧಿಕಾರಿಗಳು ಬಂದು ನೋಡಿದ್ದಾರೆ. ಈಗ ಸಾರ್ವಜನಿಕರಿಗೆ ಒಂದು ಕಾರ್ಯಕ್ರಮ ವೇದಿಕೆಯ ಉತ್ತರ ದಿಕ್ಕಿನಿಂದ ಎಲ್ಲರಿಗೂ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ಮತ್ತು VIPs ಮೀಡಿಯಾಗೆ ಇನ್ನೊಂದು ಬೇರೆ ಎಂಟ್ರಿ ಕೊಡಲಾಗಿದೆ. ಸೊ ಎಲ್ಲ ಮೀಡಿಯಾ ಮತ್ತು VIP ಬರೋರು ಸೊ ಎರಡನೇ ಗೇಟು ಅಂದರೆ ದಕ್ಷಿಣದ ಗೇಟಿಂದ ಬರಬೇಕಾಗಿದೆ ಮತ್ತು ಉತ್ತರದ ಗೇಟಿಂದ ಪಬ್ಲಿಕ್ ಬರಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ಸೊ ಎಲ್ಲ ರೀತಿಯ ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ತಯಾರಿದ್ದಾರೆ. ಸೊ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟು ಜನ ಪೊಲೀಸರು ಅಧಿಕಾರಿಗಳ ಮೂಲಕ ಒಂದು ಬಂದೋಬಸ್ತ್ ಮಾಡಲಾಗಿದೆ? ಸುಮಾರು 1500 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು. ಸರ್ ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾವ ರೀತಿ ತಪಾಸಣೆ ಮಾಡಿ ಒಳಗಡೆ ಬಿಡಲಾಗ್ತಿದೆ ಸರ್? ಪ್ರತಿಯೊಬ್ಬರನ್ನು ತಪಾಸಣೆ ಮಾಡ್ತೀವಿ. ಯಾವುದು ಲಗೇಜು ಯಾರು ತೊಗೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಮೀಡಿಯಾದವ್ರಿಗೆ ಮಾತ್ರ ಕ್ಯಾಮರಾಗಳು ಮತ್ತು ಅವ್ರದ್ದೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಅವು ತರಲಿಕ್ಕೆ ಅವಕಾಶ ಇದೆ. ಇತರರಿಗೆ ಯಾವುದೇ ಅವಕಾಶ ಇಲ್ಲ. ಬರಿಗೈಯಲ್ಲಿ ಬರಬೇಕು, ಮೊಬೈಲ್ ಅಷ್ಟೇ ತಗೊಂಡ್ಬರ್ಬೋದು. ಅಂದರೆ ಸಾಮಾನ್ಯವಾಗಿ ಎಷ್ಟು ಸುತ್ತಿನ ಬಂದೋಬಸ್ತ್ ಮಾಡಲಾಗಿದೆ ಸರ್? ನಾವು ಮಲ್ಟಿಪಲ್ ಲೇಯರ್ಸಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ಭದ್ರತೆ ದೃಷ್ಟಿಯಿಂದ ಏನು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದೀವಿ. ಸರ್ ಈಗ ಸ್ಫೋಟಕ ವಸ್ತುಗಳ ತಪಾಸಣೆಗೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ? ಎಲ್ಲ ಮಾಡಿದ್ದೀವಿ. ನಮ್ಮಲ್ಲಿ AS ಚೆಕ್ ಟೀಮ್ಸ್ ಇದೆ, ಅವರು ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇದು ಒಂದು ಮೋದಿ ಕಾರ್ಯಕ್ರಮಕ್ಕೆ 3 ಸುತ್ತಲ ಒಂದು ಭಾರಿ ಭದ್ರತೆ ಮಾಡಲಾಗಿದ್ದು SPG ಮತ್ತು ಸ್ಥಳೀಯ ಪೊಲೀಸರು ಸಮೇತ ಒಂದು ಮೆಟಲ್ ಡಿಟೆಕ್ಟರ್ ಇರ್ಬೋದು ಮತ್ತು ಒಂದು ಬ್ಯಾಗ್ ಸ್ಕ್ಯಾನರ್ಗಳ ಮೂಲಕ ಒಂದು ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. Brought to you by Vigard.